ಕೆಲಸ ಆಯಿತು. ಇವಾಗ ಏನು ಹೇಳೋಣಪ್ಪ ಅನ್ನಿಸ್ತೈತೆ ನನಗೆ. ನಮ್ಮಪ್ಪ ನಮ್ಮಮ್ಮ ಸಪೋರ್ಟ್ ಮಾಡ್ತಾರಾ? ಇಲ್ಲ ಬಿಡು, ಅವರನ್ನ ಸಪೋರ್ಟ್ ಮಾಡ್ತಾರೆ ಎಂಬುದಾದ್ರೆ ಯಾರ್ದು ಸಪೋರ್ಟ್ ಇಲ್ಲ ನನಗೆ. ಯಾರಾದರೂ ಸಪೋರ್ಟ್ ಮಾಡಂಗಿದ್ದಿದ್ರೆ ಹೆಂಗೋ ಎದುರಿಸ್ಬೋದಾಗಿತ್ತು, ಹೆಂಗೋ ಮಾತಾಡ್ಬೋದಾಗಿತ್ತು. ಇವಾಗ ಸಾಕ್ಷಿ ಇಲ್ಲದ ನಾನು ಏನು ಹೋಗ್ಲಿ ಪಂಚಾಯ್ತಿಗೆ? ಸಾಕ್ಷಿ ಇಲ್ಲದ ಹೆಂಗೆ ಹೋಗೋಣ? ಎಂಥ ಕೆಲಸ ಆಯಿತು ಹೋಗತ್ತ. ಸಮಾಧಾನ ಮಾಡ್ಕ, ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಹೇಳೋದಂತೆ ನಾವು ಸುಳ್ಳು ಹೇಳ್ತಾ ಇಲ್ಲ ಅಂತೇಳಿ ಹೇಳಿದ್ರಾಯ್ತು. ನಾವ್ಯಾಕೆ ಸುಳ್ಳು ಹೇಳೋಣ ಅಂತೇಳಿ ಹೇಳೋಣ ಬಾ. ನಮಗೆ ದುಡ್ಡು ಕೊಟ್ಟೇ ಇಲ್ಲ ನನ್ನ ಮಗ, ಸುಮ್ಮನೆ ಹೇಳ್ತಾನೆ ನಮ್ಮ ಹತ್ರ ಇರೋ ದುಡ್ಡು ನನ್ನ ಗಂಡ ದುಡ್ಡು ದಿಕ್ಕಿಣಿದ್ದ ಮಾಡ್ದ ಅಂತ ಅಷ್ಟೇ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯ? ಸಾಕ್ಷಿ ಇದ್ದಿದ್ರೆ ಹಂಗೆ ತೋರಿಸ್ಬೋದಾಗಿತ್ತು, ಸಾಕ್ಷಿ ಇದ್ದಿದ್ರೆ ಹಂಗೆ ಹೇಳ್ಬೋದಾಗಿತ್ತು ಅವ್ರಿಗೆ. ಸಾಕ್ಷಿ ಇರೋದು ಮೇನು, ಸಾಕ್ಷಿ ಇರಬೇಕು. ಸಾಕ್ಷಿ ಒಂದು ಇದ್ದಿದ್ರೆ ಹೆಂಗೆ ಬೇಕಾದ್ರೂ ಇರ್ಬೋದಾಗಿತ್ತು. ಸಾಕ್ಷಿ ಇರಬೇಕು ಮೇನು, ಸಾಕ್ಷಿ ಇರಬೇಕಾಗಿತ್ತು ನನಗೆ. ಸಾಕ್ಷಿ ಇದ್ದಿದ್ರೆ ಒಂದಿಷ್ಟು ಧೈರ್ಯವಾಗಿ ಒಂದಿಷ್ಟಿದ್ರೆ ಮಾತಾಡ್ಬೋದಾಗಿತ್ತು. ನಾನು ತುಂಬ ಒಂಥರ ಹೆಂಗಿದ್ದೆ ಅಂದರೆ ನಾನು ಹಂಗಿದ್ದೆ ಬಿಡು. ಯಾರ್ದೇನು ಎದ್ರಕಂಬದು ಬೇಡ, ನನ್ನ ಹತ್ರ ಸಾಕ್ಷಿ ಐತೆ ಅಂತ ನಾನು ಒಂದು ಸ್ವಲ್ಪ ದೌಲತ್ತಲ್ಲಿದ್ದೆ. ಇವಾಗ ಒಂಥರ ಹೆಂಗಾಗ್ತೈತೆ. ಅಲ್ಲ ನೀನು ಫೋನ್ ನೀರಕ್ಕೆ ತಕ್ಕೆ ಮಂದಿ ಅಂಥ ಕೆಲಸ ಮಾಡಿದೆ. ಹೋಗು, ನನಗೆ ಬರೋಕ್ಕಾಗಲ್ಲ, ಹೋಗಿ. ಸಾಕ್ಷಿ ಇಲ್ಲ ಅಂತಂದ್ರೆ ನಾನು ಬರೋದೇ ಇಲ್ಲ ಪಂಚಾಯ್ತಿಗೆ. ಹೇಳ್ ಕಳಿಸವ್ರೆ ಆಲೇನೆ ಪಂಚಾಯತಿಗೆ ಬಂದಿದ್ದೀವಿ ಬರ್ರಿ ಅಂತ. ಈಗ ಕಳಿಸವ್ರಲ್ಲ ತಿಪ್ಪಣ್ಣ ಇಂತಾಗೆ ಬಾ, ನಮ್ಮ ಅಣ್ಣ ತಿಪ್ಪಣ್ಣ ಆಯ್ತು ಬಂದು ಬರ್ಬೇಕಂತ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ. ನೀನು ಇಲ್ಲಿ ಹೇಳ್ತಾ ಕೂಕೊಂಡ್ರೆ ಕಲೆ ಹಾಕಿ ಹೇಳ್ಬಿಟ್ಟು ನೋಡಮ್ಮ ಹಿಂಗೆ ಮಾಡೋದು ನೀನು ಹೆಂಗಮ್ಮ ಅಂತ ಮಕ್ಕಳುಗಳ್ತಾರಲ್ಲಿ ಮಕ್ಕಳುಗಳಿಸ್ಕೋಬೇಕು ಹೊರ್ತಾಗಿ ಸುಮ್ಮನಿದ್ರು ಇರ್ಬೋದಾಗಿತ್ತು ನೀನು. ಹೋಗು. ಬಿಡುವಾಣಿ, ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ಹೇಳು ಅಷ್ಟೇ. ಇಸ್ಕೊಂಡಿದ್ದ ನಾನು ಇಸ್ಕೊಂಡಿಲ್ಲ, ನೀನು ನನ್ನ ಹತ್ರ ಹಿಂಗೆ ನಡ್ಕೊಂಡಿದ್ದ ಅಂತ ಹೇಳಿದ್ದಿದ್ದಂಗೆ. ನೀನೇನೇನು ಸುಳ್ಳು ಹೇಳ್ತಿಲ್ವಲ್ಲ? ನೀನೇನೇನು ಸುಳ್ಳು ಹೇಳ್ತಿಲ್ಲ, ಏನಿಲ್ಲ. ಹಣೆ ಪ್ರಮಾಣ ಮಾಡ್ತಾ ಅಷ್ಟೇ. ದೇವ್ರ ಮೇಲೆ ಹಣೆ ಇಕ್ಕು ಅಂತ ಅನ್ನು, ಅವಾಗ ಇಕ್ತಾನೆ. ಅಲ್ಲ, ಅವಳು ದುಡ್ಡು ಇಸ್ಕೊಂಡಿರೋದನ್ನ ಕೊಡ್ಬೇಕಪ್ಪ. ಅಲ್ಲ, ಅವ್ನು ನಡ್ಕೊಂಡಿರೋದು ಹೇಳ್ಬೇಕಾ ನನ್ನ ಮಗ? ಕೊಡ್ತಾರೆ ಅವಾಗ ಇಸ್ಕೊಂಡಿರೋ ದುಡ್ಡ. ಅವ್ನು ನಡ್ಕೊಂಡಿರೋದು ಮಾತ್ರ ಹೇಳಲ್ಲ ಅವ್ನು ಹೆಂಗೆ ನಡ್ಕೊಂಡ ಅಂತ. ಹಂಗೆ ತೋರಿಸ್ತಿದ್ದೆ ವಿಡಿಯೋ ಇದ್ವಲ್ಲಪ್ಪ. ಏನು ಮಾಡೋಣ? ಇವಾಗ ವಿಡಿಯೋ ಇಲ್ವಲ್ಲ, ಡಿಲೀಟ್ ಆಗಿಬಿಟ್ಟವೆ. ಇವಾಗ ಅದು ಮೊಬೈಲ್ ಆನ್ ಆಗಲ್ಲ. ಇವಾಗ ಅದನ್ನ ಸರ್ವ್ ಮಾಡಿಸ್ಕೊಂಬಂದ್ರೂ ವಿಡಿಯೋಗಳಿರಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ. ಫೋನ್ ಏನು ಬರೋಲ್ಲ, ನೀರ್ನಾಗ ಬಿದ್ದರೆ ಅಷ್ಟೇ, ಸರ್ವ್ ಮಾಡೋಕ್ಕೆ ಬರೋಲ್ಲ. ಅದೆಷ್ಟು ಅಂತಾರೆ ಏನೋ. ಅಯ್ಯೋ, ಏನು ಮಾಡೋಣ? ಸರ್ವ್ ಮಾಡಿಸ್ಕೊಂಬಂದು ತೋರಿಸ್ತೀವಿ ಅಂತ ಹೇಳಿದ್ರೆ ಆತಲ್ವೇ. ಏನು ಮಾಡೋದು ಅನ್ನಿಸ್ತೈತೆ. ಬಿಡಿ, ನೀ ಮಾಡೋಕ್ಕಾಗ ಸಮಾಧಾನ ಮಾಡ್ಕ್ಯವಾಣಿ, ಅಳ್ಬೇಡ, ಸಮಾಧಾನ ಮಾಡ್ಕ್ಯ. ದೊಡಮ್ಮ ಬರ್ತೈತೆ, ದೊಡಮ್ಮನಾದ್ರೂ ಕರಿತೀನಿ. ದೊಡಮ್ಮ, ದೊಡಮ್ಮ ಬಾರ್, ದೊಡಮ್ಮ, ದೊಡಮ್ಮ, ದೊಡಮ್ಮ. ಏಯ್, ನೀನು ಬಾಯಾಗ ನನ್ನ ದೊಡಮ್ಮ ಅಂತ ಕರಿಬೇಡ. ದೊಡಮ್ಮ ಅಂತೆ, ದೊಡಮ್ಮ. ಈಗ ಕರಿತಾಳೆ ದೊಡಮ್ಮ ಅಂತ. ತೆಗೆದು ಬಿಟ್ಟಿದ್ದೀನಿ ಅಂತಂದರೆ ಏನಿಲ್ಲ. ದೊಡಮ್ಮ ಅಂತಾಳೆ, ದೊಡಮ್ಮ. ಬಾ ಶೈಲು, ಏನೋ ಪಾಪ ಅವಳು ಕಷ್ಟ ಆಗಿದ್ದಾಳೆ, ಏನೋ ಕರಿತಾಳೆ, ಕೇಳ್ತಾಳೆ, ಮಾತಾಡ್ಬಾ. ಏನು ಮಾಡೋಕ್ಕಾಗುತ್ತೆ? ಬಾ. ಏನೋ ಎಲ್ಲ ಒಂದೊಂದು ಟೈಮ್ನಾಗೆ ಜಗಳ ಕಿತ್ತಾಟ ಅನ್ನೋದು ಬರುತ್ತೆ. ಇಂಥ ಟೈಮ್ನಾಗ ಸಪೋರ್ಟ್ ಮಾಡಬೇಕು. ನಮ್ಮರು ತಮ್ಮರು ಅಂತ ಭಾವಿಸ್ಕೋಬೇಕು. ನಮ್ಮರು ತಮ್ಮರು ಅಂತ ಅವಳು ಭಾವಿಸಿದ್ರೆ ನಾವು ಭಾವಿಸ್ತಾ ಇದ್ವಿ. ಅವಳು ಫಸ್ಟು ನಮ್ಮರು ತಮ್ಮರು ಅಂತ ಭಾವಿಸಿದಾಳೇನು? ಅವಳನ್ನ ಕೇಳು. ಅವಳನ್ನ ಕೇಳಿ ಮಾತಾಡೆ. ಏಯ್, ನೀನು ನಮ್ಮನ್ನ ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ. ಇದೇ ಲಾಸ್ಟು. ದೊಡಮ್ಮ ಅಂತ ನೀನು ಬಾಯಿಗೆ ಕರಿಬೇಡ. ನಿನಗಿಲ್ಲಡು, ನೀನು ಯಾವತ್ತಿದ್ರಿಂದ ಮಾಡಲ್ಲ. ಸಾಕು, ಇಷ್ಟು ದಿನ ನಾನು ಕೆಟ್ಟಾಳ ಅನ್ನಿಸ್ಕೊಂಡಿದ್ದು. ಇನ್ನು ನನ್ನ ತಂಗಿನ ಮನೆಗೆ ನಾನು ಆರಾಮಾಗಿದ್ದೀನಿ. ಅವಳು ಸಹಾಯ ಮಾಡಲ್ಲ. ಇವಾಗ ಅವಳು ಯಾರು ಸಪೋರ್ಟು ಇಲ್ಲ ಅಂತಲೇ ಹಿಂಗೆ ಮಾಡ್ತಾ ಇರೋದು. ಅವಳು ಬೇಬಿ ಕಡೆಗೆ, ಬೇಬಿ ಬೇರೆ ಅವಳ ಕಡೆಗೆ ಇದ್ದಾಳೆ. ಇವಾಗ ನಮ್ಮ ಅಮ್ಮಯ್ಯ, ನಮ್ಮ ಅಪ್ಪಯ್ಯ ಎಲ್ಲನ ಯಾರು ಸಪೋರ್ಟ್ ಮಾಡಲ್ವಲ್ಲ. ನಮ್ಮ ದೊಡ್ಡಮ್ಮನೂ ಸಪೋರ್ಟ್ ಮಾಡಲ್ಲ. ನಮ್ಮ ಸಂಬಂಧಿಕರು ಯಾರು ಇಲ್ಲ. ನಮ್ಮ ಅತ್ತೆನೂ ಅವಳ ಕಡೆಗೆ. ಅದಕ್ಕೆ ಯಾರು ಇಲ್ಲ ಬಿಡು, ಏನು ಮಾಡ್ತಾರೆ ಅಮ್ಮಂಗೆ. ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಆದರೂ ಸಪೋರ್ಟ್ ಮಾಡಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ದೊಡ್ಡಪ್ಪ ಐತೆ, ನಮ್ಮ ಚಿಕ್ಕಪ್ಪ ಐತೆ. ಅಯ್ಯೋ, ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ಬೋದು. ನಮ್ಮ ಅಜ್ಜಿ, ನಮ್ಮ ಜಯ್ಯಜ್ಜಿನೇ ಸಾಕಪ್ಪ. ನಮ್ಮ ಜಯ್ಯಜ್ಜಿನೇ ನನಗೆ ಸಪೋರ್ಟ್ ಮಾಡಿದರೆ ಎಷ್ಟು ನನಗೆ ಒಂಥರ ಏನೋ ಖುಷಿಯಾಗಿರ್ತಿದ್ವಿ. ನಮ್ಮ ಜಯ್ಯಜ್ಜಿ ಸಪೋರ್ಟ್ ಮಾಡಿದ್ರು ಎಷ್ಟೋ ನನಗೆ ಬಲ ಇರೋದು. ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ. ಅಯ್ಯೋ, ಎಷ್ಟು ಜನ ಇದ್ದಾರೆ. ಅಯ್ಯಪ್ಪ, ನನಗಂತ ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ತೈತೆ. ಏನು ಮಾಡೋದು ಹೋಗತ್ತ? ನನಗಂತೂ ಸಾಕಾಗ್ಬಿಟ್ಟೈತೆ. ಬಿಡು, ಹೋಗ್ಲಿ ಬಾ, ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಏನಾಗುತ್ತದ ಆಗ್ಲಿ ಹೇಳು. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ನಿನಗೆ ಎಲ್ಲರೂ ಸಪೋರ್ಟ್ ಮಾಡೋರು ಇದ್ದಾರಮ್ಮ. ದೊಡ್ಡ ಫ್ಯಾಮಿಲಿ ನಿಮ್ಮದು. ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದಾರೆ. ನಿಮ್ಮ ಅಪ್ಪ ಇರೋ 3 ಜನ, ನಿಮ್ಮ ಅತ್ತೆಯರು ಎಲ್ಲರೂ ಸಪೋರ್ಟ್ ಮಾಡಬೇಕಲ್ಲ. ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ಅವಳಿಗೆ ಇನ್ಯಾರು ಸಪೋರ್ಟ್ ಇಲ್ಲ.
ಹ್ಞೂ ಮತ್ತೆ ನಮ್ಮ ಅತ್ತೆ ಐತೆ, ನಮ್ಮ ಅತ್ತೆ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ಅಯ್ಯೋ ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ, ಎಷ್ಟು ಜನ ಇದ್ದಾರೆ ನಮಗೆ ಸಪೋರ್ಟ್ ಮಾಡಿಬಿಟ್ರೆ. ಆದರೆ ಯಾವ ಏನು ಮಾಡ್ತೀಯ, ನಮಗೆ ಸಪೋರ್ಟ್ ಮಾಡೋ ಅಂಥವು ಯಾವೂ ಇಲ್ಲ. ಎಲ್ಲ ಬರೀ ನಮಗೆ ಕೆಟ್ಟದ್ದು ಮಾಡೋ ಅಂತಾರೇನೆ. ನಮ್ಮನ್ನು ಕಂಡ್ರೆ ಬರೀ ಬೈಕಮ್ಮ ಅಂತಾರು, ಬಾಯಿಗೆ ಬಂದಂಗೆ ಉಗುಳ ಅಂತಾರೆ ಇರೋದು ನಮ್ಮನ್ನು. ಏನು ಮಾಡೋದು ಇವಾಗ? ನಾನಂತೂ ಪಂಚಾಯತಿಗೆ ಹೋಗಲ್ಲ, ಸಾಕ್ಷಿ ಇಲ್ಲದ ಹೆಂಗೆ ಹೋಗೋಣ? ಅಯ್ಯೋ ಬಾ, ಇವಾಗ ಹೋಗ್ಲೇಬೇಕಲ್ಲ, ಈಗ ಏನು ಮಾಡೋಕ್ಕಾಗಲ್ಲ. ಈಗ ಆಗೋದಾಗ್ಬಿಟ್ಟೈತೆ, ಅದು ಆಕಸ್ಮಿಕವಾಗಿ ಆಗಿರೋದು. ನೀನು ಅದೇ ಬೇಕಲ್ಲ ಮಾಡಬೇಕು ಅಂತ ಮಾಡಿದ್ದೀನ ನಾನು? ಏನು ಮಾಡೋದದು? ಆಗ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಹ್ಞೂ ಮತ್ತೆ ಪಾಪ ನೀನು ಅಳ್ತಾ ಇರೋದು ನೋಡಿದ್ರೆ ನನಗೆ ಅಳು ಬಂದಂಗೆ ಆಗ್ತೈತೆ ವಾಣಿ. ಏನು ಮಾಡೋಕ್ಕಾಗುತ್ತೆ, ಈಗ ಅನಿವಾರ್ಯ ಆಗೈತೆ. ಅದೇನೇನು ಪಾಪ ಅವರು ಮಾಡಿರೋದಲ್ಲ, ಏನೋ ಕೈ ಜಾರ ಆಗಿರೋದು, ತಪ್ಪು ಗೊತ್ತಾಗಿಲ್ಲ, ಗೊತ್ತಾಗ್ದಲೇ ಮಾಡಿರೋ ಅಂಥದ್ದು, ಅದು ಅನುಸರಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಪಂಚಾಯತಿ ಕಲೆ ಹಾಕಿದ್ದೀವಿ, ಅದು ಏನೋ ಸೋಲು ಗೆಲುವು ಎಲ್ಲ ಇದ್ದಿದೆ. ಒಬ್ರಿಗೆ ಸೋಲು ಒಬ್ರಿಗೆ ಗೆಲುವು ಅಷ್ಟೇ. ಇಬ್ಬರಿಗೂ ಗೆಲುವಾಗಲ್ಲ, ಇಬ್ಬರಿಗೂ ಸೋಲಾಗಲ್ಲ. ಒಬ್ರಿಗೆ ಗೆಲುವು ಒಬ್ರಿಗೆ ಸೋಲು, ಯಾವುದೇ ಒಂದು ಇದ್ರಾಗ್ರಾಗ ಆಗಲಿ ಒಬ್ರಿಗೆ ಗೆಲುವು ಸೋಲು ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗು, ಅದೇನಾಗುತ್ತಾ ಆಗಲಿ. ಮನ್ಕಾಯಿ ಹೋಗ ಥೂ. ಅಲ್ಲ ಅವಳು ಇವಾಗ ಬೇಕ್ರಿ ಬಿಡಿಸ್ಕೋಬೇಕು ಅಂಬೋದೈತೆ ಅವಳು ಮನಸ್ಸಿನಾಗೆ. ಅದಕ್ಕೆ ನನಗೆ ಇವತ್ತು ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ವಲ್ಲ. ದುಡ್ಡು ತಂದು ಕೊಡ್ಬೋದು, ಆದರೆ ಇವಾಗ ಬೇಕ್ರಿ ಬಿಟ್ಕೊಡ್ಬೇಕು ಅಂತ ಕೇಳ್ತಾಳೆ ಅವಳು. ಬೇಕ್ರಿ ಮಾತ್ರ ಬಿಟ್ಕೊಡಲ್ಲಪ್ಪ, ದುಡ್ಡು ಕೊಡ್ತೀವಿ ಅಂತ ಹೇಳೋದು. ಹೆಂಗಾದ್ರೂ ಮಾಡಿ ದುಡ್ಡು ಕೊಡೋಕ್ಕಾಗುತ್ತೆ, ಬೇಕ್ರಿ ಮಾತ್ರ ಬಿಟ್ಕೊಡೋದು ಬೇಡ. ಬೇಕ್ರಿ ಮಾತ್ರ ಬಿಟ್ಕೊಡಲ್ಲ, ದುಡ್ಡು ಕೊಡ್ತೀವಿ ಏನಾದರೂ ಮಾಡಿ ಅಂತೇಳಿ ಇದ್ದಿದ್ದಂಗೆ ಹೇಳ್ಬಿಡೋದು ಅಷ್ಟೇ. ಅಷ್ಟೇ ಹೇಳೋದು. ಬೇಕ್ರಿ ಮಾತ್ರ ನೀನು ಹಂಗೆ ಹೇಳು, ನಾನು ಹಂಗೆ ಹೇಳ್ತೀನಿ. ಬೇಕ್ರಿ ಮಾತ್ರ ಬಿಟ್ಕೊಡಲ್ಲ, ಏನೇ ಆದರೂ ಪರವಾಗಿಲ್ಲ. ಬೇಕ್ರಿ ಬಿಟ್ಕೊಡಲ್ಲ ಅಂತಲೇ ಹೇಳೋದು. ಬೇಕ್ರಿ ಬಿಟ್ಕೊಡಲ್ಲ ಅಂತ ಹೇಳಬೇಕು ಅಷ್ಟೇ. ನಾವು ಮಾತ್ರ ಬಿಟ್ಕೊಡಲ್ಲ. ಒಂದು 2 ದಿನ ಲೇಟ್ ಆಗುತ್ತೆ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳು ಅಷ್ಟೇ. 2 ದಿವಸ ಲೇಟ್ ಆಗ್ಬೋದು, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳು ಅಷ್ಟೇ. 1 ತಿಂಗಳು 2 ತಿಂಗಳು ಟೈಮ್ ಕೊಡ್ರಿ ಅಂತ ಹೇಳಿ ನಾವೇನೋ ಸ್ವಲ್ಪ ಬರ್ಸಿ ಲೋನ್ಗಿನೋ ತಾಮಕ್ಕಾಗುತ್ತೆ. ಲೋನ್ಗಿನೆಲ್ಲ ಬರ್ಸಿ ಕೊಡೋಕ್ಕಾಗುತ್ತೆ. ಬೇಕ್ರಿ ಮಾತ್ರ ಬಿಟ್ಕೊಡೋದು ಬೇಡ. ಇನ್ನೇನು ಮಾಡೋದು? ಇವಾಗ ಕಾರ್ ಬೇರೆ ತಗೊಂಡ್ವಿ, ಕಾರಿನ ಸಾಲ ಐತೆ. ಅಯ್ಯೋ ದೇವ್ರಿ, ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಏನು ಮಾಡೋದು? ಅಯ್ಯೋ ನಾವೇ ಹೋಗತ್ತ. ಒಂದು ರೂಮ್ ಮೇಲೊಂದು ಬರ್ತದೆ. ಆ ಗಿರ್ಜಿಂಬಿ ಬೇರೆ ಉಂಡಂಗಲ್ಲ ತಿನ್ನಂಗಲ್ಲ. ಅವಳಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ವಿ, ಬೇಕ್ರಿ ಬಂಡವಾಳ ಹಾಕಿದ್ವಿ. ಈಗ ನೋಡಿ, ಬೇಕ್ರಿ ಬಂಡವಾಳ ಹಾಕಿ ಎಲ್ಲ ಐಟಮ್ ತಗೊಂಬತ್ತೀವಿ, ಹಿಂಗೇನೋ ಒಂದು ಸಮಸ್ಯೆ, ಬಾಗಿಲು ತೆಗಿಯೋಕ್ಕೆ ಬಿಡುವೆ ಆಗಲ್ಲ. ಆಮೇಲೆ ಅದ್ರಗಳೆಲ್ಲ ಬರೀ ಬೂಸ್ಟ್ ಎತ್ತೋಗುತ್ತೆ, ಲಾಸ್ ಆಗುತ್ತೆ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಏನು ನಮಗಿನ್ನ ಹೆಚ್ಚಲ್ಲ. ನಾವು ಚೆನ್ನಾಗಿದ್ರೆ ಎಷ್ಟು ದುಡ್ಡು ಬೇಕಾದ್ರೂ ದುಡಿಬೋದು. ನಾವು ಚೆನ್ನಾಗಿರ್ಬೇಕು ಮೇಯ್ನು. ನಾವು ಚೆನ್ನಾಗಿದ್ರೆ ದುಡ್ಡು ದುಡಿಬೋದು. ನಾವು ಚೆನ್ನಾಗಿರ್ಬೇಕು ಮೇಯ್ನು. ನಾವು ಚೆನ್ನಾಗಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ದುಡಿಬೋದು. ನಡಿ ಹೋಗ, ನೀನೇನು ಮಾಡೋಣತ್ತ. ನಡಿ, ಹೋಗೋದಾತು ನಡಿ, ಹೋಗೋದು ನಡಿ. ನಮ್ದೊಂಥರ ಇವಾಗ ಹೋಗತ್ತ. ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗುತ್ತೆ. ಯಪ್ಪ ದೇವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೆ. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ನನ್ನ ಹತ್ರ ವಿಡಿಯೋಸ್ ಐತೆ, ಹೆಂಗೋ ತೋರಿಸ್ಬೋದು, ಸಾಕ್ಷಿ ಐತೆ ಅಂದ್ಕೊಂಡಿದ್ದೆ. ಆದರೆ 2 ಫೋನ್ ನನ್ನ ಹತ್ರ ಇರೋದು ಹಾಳಾಗ್ಬಿಟ್ಟೈತಿ. ನೀರಿಗೆ ಹಾಕ್ಕೊಂಬಂದವನೇ. ಅದಕ್ಕೆ ನನಗೆ ಯಾರು ಸಪೋರ್ಟು ಇಲ್ಲ. ನನಗೆಲ್ಲರೂ ಸಪೋರ್ಟ್ ಮಾಡೋಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ದೊಡ್ಡಪ್ಪರಾಗಲಿ, ನಮ್ಮ ಚಿಕ್ಕಪ್ಪಗಳಾಗಲಿ ಎಲ್ಲರೂ ಸಪೋರ್ಟ್ ಮಾಡೋಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇವತ್ತು ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.